ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಡುಗೋಡಿ ಮಗು ಮರ್ಡರ್ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್. ಲೋಕಾಯುಕ್ತ ಪೊಲೀಸರ ತನಿಖೆಯ ವೇಳೆ ಬಯಲಾಯಿತು ಸ್ಫೋಟಕ ಸತ್ಯ. ಕಾಡುಗೋಡಿ ಮಗು ಮರ್ಡರ್ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್. ಲೋಕಾಯುಕ್ತ ಪೊಲೀಸರ ತನಿಖೆಯ ವೇಳೆ ಸ್ಫೋಟಕ ಸತ್ಯ ಬಯಲಾಗಿದೆ. ಸ್ಫೋಟಕ ಸತ್ಯ ಬಯಲಾಗಿರುವಂತದ್ದು 12 ಗಂಟೆ ಮಗಳು ಶವವಾಗಿದ್ರೂ ಕೂಡ ತಾಯಿಯ ಮನಸ್ಸು ಕರಗಿರಲಿಲ್ಲ. ಮಗುವಿನ ಶವದ ಜೊತೆ 12 ತಾಸು ಕಳೆದಿದ್ದ ಪ್ರಿಯಾಂಕಾ ಮತ್ತು ಲವರ್ ಮೋಹನ್ ಮಾರ್ಚ್ 24ರಂದು ಸಂಜೆ 7:30ಕ್ಕೆ ವಿಲ್ಲಾದಿಂದ ಪ್ರಿಯಾಂಕಾ ಹಾಗೂ ಮೋಹನ್ ಹೊರಬಂದಿದ್ದಾರೆ. ಮಾರ್ಚ್ 25ರಂದು ಬರ್ತ್ಡೇಗಾಗಿ ಇವರಿಬ್ರು ಕೂಡ ಶಾಪಿಂಗ್ ಹೋಗೋದಕ್ಕಂತ ಹೇಳಿ ಪ್ಲಾನ್ ಕೂಡ ಮಾಡ್ಕೊಂಡಿದ್ರು. ಇನ್ನು ಕಾರಿನಲ್ಲಿ ಮೋಹನ್ ಜೊತೆ ಮಗಳನ್ನ ಬಿಟ್ಟು ಪ್ರಿಯಾಂಕಾ ಶಾಪಿಂಗ್ಗೆ ಹೋಗಿದ್ಲು. ಕಾರಿನಲ್ಲಿದ್ದ ಮಗು ವೆನ್ನೆಲಾಗೆ ಐಸ್ ಕ್ರೀಮ್ ಅನ್ನ ಪ್ರಿಯಾಂಕಾ ಪ್ರಿಯಕರ ಮೋಹನ್ ತಂದ್ಕೊಟ್ಟಿದ್ದ. ಇನ್ನು ಅದೇ ರಾತ್ರಿ 8:30ಕ್ಕೆ ಬಾಸ್ಕಿನ್ ರಾಬಿನ್ಸ್ ನಲ್ಲಿ ಬಿಲ್ ಮಾಡಿಸಿರೋದು ಕೂಡ ಪತ್ತೆ ಆಗಿದೆ. ಕಾರಿನಲ್ಲಿ ಐಸ್ ಕ್ರೀಮ್ ತಿಂದ ಅರ್ಧ ಗಂಟೆಯಲ್ಲಿಯೇ ವೆನ್ನೆಲಾಳನ್ನ ಮೋಹನ್ ಕೊಂದಿದ್ದಾನೆ. ಮೊದಲು ವೆನ್ನೆಲಾಳ ಮೂಗು ಬಾಯಿ ಮುಚ್ಚಿ ಕೊಲೆಗೆ ಪ್ರಯತ್ನವನ್ನ ಪಟ್ಟಿದ್ದ ಕಿರಾತಕ ನಂತರ ಕಾರಿನಲ್ಲಿದ್ದ ದಿಂಬಿನಿಂದ ಆಕೆಯ ಬಾಯಿಯನ್ನ ಒತ್ತಿದ್ದಾನೆ. ಇನ್ನು ಬಾಯನ್ನ ಒತ್ತಿ ಉಸಿರು ಘಟಿಸಿ ಆ ಕಿರಾತಕ ಆ ಪುಟ್ಟ ಮಗುವನ್ನ ಕೊಂದಿರುವಂತದ್ದು. ಪ್ರಿಯಾಂಕಾ ಶಾಪಿಂಗ್ ಮುಗಿಸಿ ಬರೋದ್ರೊಳಗೆ ಕಾರಲ್ಲೇ ವೆನ್ನೆಲಾ ಮೃತಪಟ್ಟಿದ್ದಾಳೆ. ಕಾರಿನಲ್ಲಿ ಮಗಳು ಶವವಾಗಿ ಬಿದ್ದಿದ್ರೂ ಕೂಡ ಆ ಪಾಪಿ ಪ್ರಿಯಾಂಕಾ ಕೇರ್ ಮಾಡಿರ್ಲಿಲ್ಲ. ಇನ್ನು ಕಾಡುಗೋಡಿ ಮಗು ಮರ್ಡರ್ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಇನ್ನು ಆ ಪ್ರಿಯಾಂಕಾ ಪ್ರಿಯಕರನೇ ಆ ಮೋಹನ್, ಪ್ರಿಯಾಂಕಾ ಪ್ರಿಯಕರ ಮೋಹನ್ ಆಕೆ ಶಾಪಿಂಗ್ ಮಾಡಿ ಬರೋಷ್ಟ್ರಲ್ಲಿಯೇ ಆಕೆಯ ಮಗುವನ್ನ ಕೊಂದಿದ್ದಾನೆ. ಮಾರ್ಚ್ 24ರಂದು ಸಂಜೆ 7:30ಕ್ಕೆ ವಿಲ್ಲಾದಿಂದ ಪ್ರಿಯಾಂಕಾ ಹಾಗೂ ಮೋಹನ್ ಹೊರಗೆ ಬಂದಿದ್ದಾರೆ. ಇನ್ನು ಆಕೆಯ ಪ್ರಿಯಾಂಕಾ ಬರ್ತ್ಡೇ ಇತ್ತು, ಅದಕ್ಕೆ ಶಾಪಿಂಗ್ಗೆ ಹೊರಗೆ ಹೋಗಬೇಕು ಅಂತ ಹೇಳಿ ಇವರಿಬ್ರು ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಐಸ್ ಕ್ರೀಮ್ ತಿಂದ ಅರ್ಧ ಗಂಟೆಯಲ್ಲೇ ಮಗುವನ್ನ ಕೊಂದಿದ್ದ ಪಾಪಿ ಮೋಹನ್. ಪಿಎಂ ರಿಪೋರ್ಟ್ ನಲ್ಲಿ ಮಗುವಿನ ಹೊಟ್ಟೆಯಲ್ಲಿ ಐಸ್ ಕ್ರೀಮ್ ಅಂಶಗಳು ಪತ್ತೆಯಾಗಿದ್ವು. ಅಂದು ರಾತ್ರಿ 9 ಗಂಟೆಗೆ ಮಗು ಶವದೊಂದಿಗೆ ಕಾರಲ್ಲಿ ಕೋಲಾರಕ್ಕೆ ಹೋಗಿದ್ದಾರೆ. ಕೋಲಾರದ ಕಾಫಿ ಡೇನಲ್ಲಿ ಪ್ರಿಯಾಂಕಾ ಬರ್ತ್ಡೇ ಸೆಲೆಬ್ರೇಟ್ ಪ್ಲಾನ್ ಮಾಡ್ಕೊಂಡಿದ್ರು. ಕಾರಲ್ಲಿ ಮಗಳ ಶವ, ಕಾಫಿ ಡೇಯಲ್ಲಿ ಇವರಿಬ್ರು ಕೂಡ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ. ಮಧ್ಯರಾತ್ರಿ 1 ಗಂಟೆಯವರೆಗೂ ಸೆಲೆಬ್ರೇಷನ್ ಮಾಡಿ ಅಲ್ಲಿಂದ ತಮ್ಮ ವಿಲ್ಲಾಗೆ ವಾಪಸ್ ಆಗಿದ್ದಾರೆ. ರಾತ್ರಿ 2:30ಕ್ಕೆ ಮಗಳ ಶವದೊಂದಿಗೆ ಹೊರಗೆ ಬಂದಿದ್ದಾರೆ. ಬೆಳಿಗ್ಗೆವರೆಗೂ ಮಗಳು ವೆನಿಲಾ ಶವವನ್ನ ಕಾರಿನಲ್ಲಿಯೇ ಇಟ್ಟಿರುವಂತದ್ದು. ಈಗಾಗಲೇ ಒಂದೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಇನ್ನು ಒಂದೊಂದು ರಿಪೋರ್ಟ್ ಕೂಡ ಈಗ ಹೊರಗೆ ಬೀಳ್ತಾ ಇರುವಂತದ್ದು. ಇನ್ನು ಬೆಳಿಗ್ಗೆ 9 ಗಂಟೆಗೆ ಖಾಸಗಿ ಆಸ್ಪತ್ರೆಗೆ ಮಗುವನ್ನ ತೆಗೆದುಕೊಂಡು ಇವರಿಬ್ರು ಕೂಡ ಹೋಗಿದ್ದಾರೆ. ತದನಂತರ ಮಗು ಜೀವ ಬಿಟ್ಟು 12 ಗಂಟೆ ನಂತರ ಆಸ್ಪತ್ರೆಗೆ ಈ ಪಾಪಿಗಳು ಕರೆದೊಯ್ದಿದ್ರು. ನಂತರ ಏನ್ ಗೊತ್ತಿಲ್ಲದಂತೆ ಕುಟುಂಬಸ್ಥರಿಗೆ ಸುಳ್ಳು ಕಥೆಯನ್ನ ಕಟ್ಟಿದ್ದಾಳೆ ಈ ಪ್ರಿಯಾಂಕಾ. ಇನ್ನು ಈ ಎಲ್ಲ ಅಂಶಗಳು ಈಗ ಲೋಕಾಯುಕ್ತ ತನಿಖೆಯ ವೇಳೆ ಬಯಲಾಗಿದೆ. ಈ ಬಗ್ಗೆ ಮರು ತನಿಖೆಯನ್ನ ನಡೆಸಲು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಕೂಡ ಈಗಾಗಲೇ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಒಂದ್ ಕಡೆ ನೋಡ್ತಾ ಇರ್ಬೋದು, ದಿನದಿನಕ್ಕೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಮಗಳು ಸತ್ತು ಕಾರಿನಲ್ಲಿ ಇಟ್ಕೊಂಡು ಈ ತಾಯಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾಳೆ. ಕಾಫಿ ಡೇನಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ಒಂದೊಂದು ಅಂಶಗಳು ಕೂಡ ಈಗ ಹೊರಗೆ ಬರ್ತಾ ಇದೆ. ಸೆಲೆಬ್ರೇಷನ್ ಮಾಡಿ ಅಲ್ಲಿಂದ ವಿಲ್ಲಾಗೆ ಇವರಿಬ್ರು ಕೂಡ ವಾಪಸ್ ಆಗಿದ್ದಾರೆ. ಇನ್ನು ಬೆಳಿಗ್ಗೆ 9 ಗಂಟೆಗೆ ಆ ಮಗುವಿನ ಶವವನ್ನು ಹೊರಗೆ ತೆಗೆದಿದ್ದಾರೆ. ಆಮೇಲೆ ಇವರಿಬ್ರು ಕೂಡ ಸುಳ್ಳು ಕತೆಗಳನ್ನು ಕಟ್ಟಿದ್ದಾರೆ. ಬಿರಿಯಾನಿ ತಿಂದು ಮಗು ಸಾವನ್ನಪ್ಪಿದೆ ಅಂತ ಹೇಳಿ ಪ್ರಿಯಾಂಕಾ ತನ್ನ ತಮ್ಮನಿಗೆ ಕಾಲ್ ಮಾಡಿ ತಿಳಿಸಿರುವಂಥದ್ದು. ಮಗು ಜೀವ ಬಿಟ್ಟು 12 ಗಂಟೆಯ ನಂತರ ಇವರಿಬ್ರು ಪಾಪಿಗಳು ಆ ಮಗುವನ್ನ ಆಸ್ಪತ್ರೆಗೆ ಕರೆದೊಯ್ದಿರುವಂಥದ್ದು. ನಂತರ ನಾವೇನು ಮಾಡೇ ಇಲ್ಲ, ನಮಗೇನು ಗೊತ್ತೇ ಇಲ್ಲದಂತೆ ಕುಟುಂಬಸ್ಥರ ಮುಂದೆ ನಾಟಕವಾಡಿದ್ದಾರೆ.
ಒಂದೊಂದು ಅಂಶಗಳು ಕೂಡ ವೆನಿಲಾ ಮರ್ಡರ್ ಕೇಸ್ನಲ್ಲಿ ಒಂದೊಂದು ಅಂಶಗಳು ಕೂಡ ಈಗ ಬಯಲಾಗಿದೆ. ಇನ್ನು ಇವರಿಬ್ರು ಕೂಡ ಬಾಸ್ಕಿನ್ ರಾಬಿನ್ಸ್ನಲ್ಲಿ ಆ ಮಗಳಿಗೋಸ್ಕರ ಐಸ್ ಕ್ರೀಮ್ ಪೈ ಮಾಡಿರೋ ಬಿಲ್ ಕೂಡ ಈಗ ಸಿಕ್ಕಿದೆ. ಮಗಳು ವೆನಿಲಾ ಶವವನ್ನ ವಿಲ್ಲಾದಲ್ಲಿ ಇವರಿಬ್ರು ಇಟ್ಟಿದ್ದಾರೆ. ಖಾಸಗಿ ಆಸ್ಪತ್ರೆಗೆ ಮಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಎಲ್ಲ ಅಂಶಗಳು ಲೋಕಾಯುಕ್ತ ತನಿಖೆಯ ವೇಳೆ ಬಯಲಾಗಿರುವಂಥದ್ದು. ಇನ್ನು PM ರಿಪೋರ್ಟ್ನಲ್ಲಿ ಮಗುವಿನ ಹೊಟ್ಟೆಯಲ್ಲಿ ಐಸ್ ಕ್ರೀಮ್ ಅಂಶಗಳು ಕೂಡ ಪತ್ತೆಯಾಗಿದ್ದಾವೆ. ಅಂದು ಆ ರಾತ್ರಿ 9 ಗಂಟೆಗೆ ಮಗು ಶವದೊಂದಿಗೆ ಕಾರಲ್ಲಿ ಇವರಿಬ್ರು ಕೂಡ ಕೋಲಾರಕ್ಕೆ ಹೋಗಿದ್ದಾರೆ. ಕೋಲಾರಕ್ಕೆ ಹೋದ ನಂತರ ಅಲ್ಲಿನ ಕಾಫಿ ಡೇನಲ್ಲಿ ಇವರಿಬ್ರು ಕೂಡ ಆಕೆಯ ಬರ್ತ್ಡೇಯನ್ನ ಈಕೆಯ ಪ್ರಿಯಕರ ಮೋಹನ್ ಸೆಲಿಬ್ರೇಟ್ ಮಾಡಿದ್ದಾರೆ. ಇನ್ನು ಮಧ್ಯರಾತ್ರಿ 1 ಗಂಟೆಯ ತನಕ ಕಾಫಿ ಡೇನಲ್ಲಿ ಇವರಿಬ್ರು ಕೂಡ ಮಜಾ ಮಾಡಿದ್ದಾರೆ. ಪಾಪ ಆ ಮಗಳು ಸತ್ತು ಬಿದ್ದರೂ ಕೂಡ ಈಕೆಯ ಮಗಳ ಹೃದಯ ಅನ್ನೋದಿರುತ್ತೆ ಅಲ್ವಾ, ಕರಗಲಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಒಂದೊಂದು ಅಂಶಗಳು ಕೂಡ ಈಗ ಹೊರಗೆ ಬೀಳ್ತಾ ಇದೆ. ಈ ಬಗ್ಗೆ ಮರು ತನಿಖೆಯನ್ನ ನಡೆಸಲು ಕೂಡ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಕೂಡ ಸೂಚನೆಯನ್ನ ನೀಡಿದ್ದಾರೆ. ಕಾಡುಗೋಡಿ ಮಗು ಮರ್ಡರ್ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಈಗಾಗಲೇ ಒಂದ್ ಕಡೆ ಆ ಮಗಳನ್ನ ಕಳ್ಕೊಂಡು ತಂದೆ ಪ್ರವೀಣ್ ಕೂಡ ಕಣ್ಣೀರನ್ನ ಇಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಈ ತರ ಕ್ರೂರಿ ತಾಯಿ ಇರ್ತಾರ ಅನ್ನೋದು ಈಗ ಪ್ರಶ್ನೆ ಎದ್ದಿರುವಂಥದ್ದು. ಮಾನವೀಯತೆ ಕುಲಕ್ಕೆ ಅವಮಾನ ಅಂತಾನೆ ಹೇಳ್ಬೋದು. ಕೆಟ್ಟ ತಂದೆ ಇರ್ಬೋದು, ಕೆಟ್ಟ ತಾಯಿ ಇರಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಆದ್ರೆ ಇಲ್ಲಿ ಆ ಪುಟ್ಟ ಮಗು ಇನ್ನೂ ಕೂಡ ಆ ಮಗುವಿಗೆ 8-10 ವರ್ಷ ಇರ್ಬೋದನ್ಸುತ್ತೆ. ಆ ಪುಟ್ಟ ಮಗುವಿನ ಈಕೆ ಕೊಂದಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ SK ಮಂಜುನಾಥ್ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಂಜುನಾಥ್, ಈಗ ಕಾಡುಗೋಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಈ ಪ್ರಿಯಾಂಕಾ ಹಾಗೂ ಇವರಿಬ್ರು ಕೂಡ ಆ ಮಗುವಿನ ಶವವನ್ನ ಕಾರಿನಲ್ಲಿ ಇಟ್ಕೊಂಡೇ ಇವರಿಬ್ರು ಸೆಲಿಬ್ರೇಟ್ ಮಾಡ್ಕೊಂಡಿದ್ದಾರೆ, ಬರ್ತ್ಡೇ ಸೆಲಿಬ್ರೇಟ್ ಮಾಡ್ಕೊಂಡಿದ್ದಾರೆ. ಈ ತನಿಖೆಯ ವಿಚಾರಣೆ ಎಲ್ಲಿಗೆ ಬಂದು ನಿಂತಿದೆ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಂಜುನಾಥ್? ಅಂಕಿತ, ಕಾಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದಂತ 5 ವರ್ಷದ ಬಾಲಕಿ ವೆನಿಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಾಡುಗೋಡಿ ಪೊಲೀಸರು ಏನು ರಚನೆ ಮಾಡಿರ್ತಕ್ಕಂಥ ವಿಶೇಷ ತಂಡಗಳು ಆರೋಪಿ ಪ್ರಿಯಾಂಕಾಗಾಗಿ, ಆಕೆಯ ಪತ್ತೆಗಾಗಿ ಈಗ ತೀವ್ರ ಶೋಧವನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಅದೇ ಮತ್ತೊಂದು ಕಡೆ ಆಕೆಯ ಗಂಡ ಅಂದ್ರೆ 2ನೇ ಗಂಡ ಆಗಿದ್ದಂತ ಮೋಹನ್ ಅನ್ನ ತೀವ್ರ ವಿಚಾರಣೆಗೊಳಪಡಿಸಿದಂತ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳು ಇವರು ಮಾಡದಂತಂದ್ರೆ ಆ ಮಗುವನ್ನ ಕೊಂದು ಎಷ್ಟು ಗಂಟೆಗಳ ಕಾಲ ಸುತ್ತೋಡಿದ್ರು, ಜೊತೆಗೆ ಸಾಕ್ಷಿ ನಾಶಪಡಿಸೋದಕ್ಕೆ ಏನೆಲ್ಲ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಫೋಟಕ ವಿಚಾರಗಳನ್ನ ಈಗ ಪತ್ತೆ ಹಚ್ಚಿರ್ತಕ್ಕಂಥ. ಆದ್ರೆ ಇಲ್ಲಿ ಆರೋಪಿಗಳಿಗೂ ಒಂದೊಂದು ಕಡೆ ಕೊಲೆ ಮಾಡಿದ ನಂತರ ಆಕೆಯ ಶವವನ್ನ ಬೆಳಗಿನ ಜಾವ 9 ಗಂಟೆಗೆ ಕರ್ಕೊಂಡ್ಬಂದು ಆಸ್ಪತ್ರೆಗೆ ದಾಖಲು ಮಾಡುವಂತ ಕೆಲಸವನ್ನ ಸಹ ಮಾಡ್ತಾರೆ. ಅಲ್ಲಿ ಮೂಗಲ್ಲಿ ರಕ್ತ ಬರ್ತಾ ಇರುತ್ತೆ. ಇದೇ ಪ್ರಿಯಾಂಕಾ ಅವರ ಸೋದರ ಅದನ್ನ ಗಮನಿಸಿ ಅನುಮಾನ ಬಂದು ಪೊಲೀಸ್ ಠಾಣೆಗೆ ದೂರನ್ನ ಸಹ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದಾಗ್ತಾ ಇರ್ತಾರೆ. ಆದ್ರೆ ದೂರು ದಾಖಲಾದಂತ ಸಂದರ್ಭದಲ್ಲಿ ಪೊಲೀಸರು ಕೆಲವೊಂದು ಸಾಕ್ಷಿಗಳನ್ನ ಕಲೆ ಹಾಕೋದಕ್ಕೆ ವಿಳಂಬ ಮಾಡಿದ್ರು ಅನ್ನೋ ಒಂದು ಆರೋಪ ಸಹ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತಾ ಇರ್ಬೋದು. ಜೊತೆಗೆ ಪ್ರಿಯಾಂಕಾ ಮತ್ತೆ ಮೋಹನ್ ಏನು ಮಗುವಿನ ಶವದೊಂದಿಗೆ ಸುತ್ತಾಟ ಮಾಡಿರ್ತಕ್ಕಂಥ ಸ್ಥಳಗಳೇನಿದಾವೆ, ಐಸ್ ಕ್ರೀಮ್ ಪಾರ್ಲರ್ ಏನಿದೆ, ಅಲ್ಲೆಲ್ಲ ಇರ್ತಕ್ಕಂಥ ಕೆಲವೊಂದು CCTV ದೃಶ್ಯಾವಳಿಗಳು ಸಹ ಈಗ ನಾಶ ಆಗಿದೆ. ಜೊತೆಗೆ ಪ್ರಿಯಾಂಕಾ ಮತ್ತೆ ಮೋಹನ್ ವಾಸವಾಗಿದ್ದಂತ ವಿಲ್ಲಾದಲ್ಲೂ ಸಹ ಯಾವುದೇ ರೀತಿಯಾದಂತ CCTV ದೃಶ್ಯಾವಳಿಗಳು ಸಿಗ್ತಾ ಇಲ್ಲ. ಯಾಕಂದ್ರೆ ಅದ್ರ ಬ್ಯಾಕಪ್ ಇಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ಪೊಲೀಸರು ದೂರನ್ನ ಕೊಟ್ಟರು ಸಹ ತನಿಖೆಯನ್ನ ಕೈಗೊಳ್ಳೋದ್ರಲ್ಲಿ, ತನಿಖೆ ನಡೆಸೋದ್ರಲ್ಲಿ ವಿಳಂಬ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ವೆನಿಲಾ ಅವರ ತಂದೆ ಪ್ರವೀಣ್ ಏನಿದ್ದಾರೆ ಅವರು ಲೋಕಾಯುಕ್ತಗೆ ಒಂದು ಮೌಖಿಕ ದೂರನ್ನ ಸಹ ಕೊಟ್ಟಿರ್ತಾರೆ. ಅದಾದ ಬಳಿಕ ತನಿಖೆಯನ್ನ ಚುರುಕುಗೊಳಿಸ್ತಕ್ಕಂಥ ಕೆಲಸವನ್ನ ಇಲ್ಲಿ ಪೊಲೀಸರು ಮಾಡ್ತಾರೆ. ಈಗ ಈ ಸದ್ಯ ACP ರೀನಾ ಸುವರ್ಣ ಅವರ ನೇತೃತ್ವದಲ್ಲಿ ರಚನೆ ಆಗಿರ್ತಕ್ಕಂಥ ವಿಶೇಷ ತಂಡಗಳು ತಲೆ ಮರೆಸ್ಕೊಂಡಿರ್ತಕ್ಕಂಥ ಪ್ರಿಯಾಂಕಾ ಪತ್ತೆಗಾಗಿ ತೀವ್ರ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈಗ ಸದ್ಯ ಏನು ಬಂಧನಕ್ಕೊಳಗಾಗಿರ್ತಕ್ಕಂಥ ಮೋಹನ್ ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಸುತ್ತಾಡಿದ್ರು, ಆ ಮಗುವನ್ನ ಎಲ್ಲಿ ಕೊಲೆ ಮಾಡಿದ್ರು, ಎಲ್ಲಿ ನಂತರ ಅದ್ರ ಕಾರನ್ನ ವಾಶ್ ಮಾಡಿದ್ದಾರೆ, ಜೊತೆಗೆ ಆ ಮನೆಯನ್ನು ಸಹ ಸಂಪೂರ್ಣವಾಗಿ ವಾಶ್ ಮಾಡಿರ್ತಕ್ಕಂಥದ್ದು. ಯಾವುದೇ ಎವಿಡೆನ್ಸ್ ಅನ್ನ ಬಿಡಬಾರ್ದು ಅನ್ನೋ ಕಾರಣಕ್ಕಾಗಿ ಇವರು ಸಾಕ್ಷಿಗಳನ್ನ ನಾಶಪಡಿಸಿದ್ರು. ಆ ಸಾಕ್ಷಿಗಳನ್ನ ನಾಶಪಡಿಸೋದ್ರಿಂದ
ಹಿಂದೆ ಯಾರಾದ್ರೂ ಪೊಲೀಸರ ಕೈವಾಡ ಇದೆ ಅನ್ನೋದ್ರ ಬಗ್ಗೆಯೂ ಆ ಆಯಾಮದಲ್ಲೂ ಸಹ ತನಿಖೆಯನ್ನು ನಡೆಸಲಾಗ್ತದೆ. ಯಾಕೆಂತಂದ್ರೆ ಇಲ್ಲಿ ಯಾವುದೇ ಒಂದು ಕೊಲೆ, ಅದರಲ್ಲೂ ಒಬ್ಬ ಪುಟ್ಟ ಬಾಲಕಿಯ ಕೊಲೆ ಆಗಿದೆ ಎಂದಾಗ ತುಂಬಾ ಗಂಭೀರವಾಗಿ ಆ ಪ್ರಕರಣವನ್ನ ತೆಗೆದುಕೊಂಡು ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಸಹ ಮಾಡ್ಬೇಕಾಗಿತ್ತು. ಇಲ್ಲಿ ಸರಿಸುಮಾರು 45 ದಿನಗಳಿಗೂ ಹೆಚ್ಚು ಕಾಲ ಯಾವುದೇ ಸಾಕ್ಷಿಯನ್ನ ಕಲೆ ಹಾಕದೆ ಪೊಲೀಸರು ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಅಂತಕ್ಕಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಏನು ಈ ವಿಚಾರ ಲೋಕಾಯುಕ್ತರ ಡಿಜಿಐಜಿ ಗಮನಕ್ಕೂ ಸಹ ಬಂದಿರತಕ್ಕಂಥ ಅವರು ಕೊಟ್ಟಂತ ಸೂಚನೆ ಮೇರೆಗೆ ಈಗ ಎಸಿಪಿ ರೀನಾ ಸುವರ್ಣ ಅವರ ನೇತೃತ್ವದ ತಂಡ ತನಿಖೆಯನ್ನ ಚುರುಕುಗೊಳಿಸಿರ್ತಕ್ಕಂಥದ್ದು. ಅಂಕಿತಾ, ಥ್ಯಾಂಕ್ ಯು SK ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.